I hear the beat. Hi guys, welcome back to my channel. Please excuse my bad hair. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ತಂಗಿ ಬರ್ತಡೇ ವ್ಲಾಗ್. ಇವಾಗ ಗಂಟೆ ಸುಮಾರು ಒಂದು 7 o'clock, ನಿಯರ್ಲಿ 7 o'clock. ಅವಳಿಗೆ ಗೊತ್ತಿಲ್ಲ ನಾನು ಇವತ್ತು ಅವಳನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಅವಳನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ. ಅವಳ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡುವ. ಹಾಗೆ ಮುಂದೆ ಕಾಣ್ತಾ ಹೋಗಿ ನಾವೆಲ್ಲಿಗೆಲ್ಲ ಹೊತ್ತು ತಿರುಗೋತ್ತೆ ಅಂತ ಮಾಡುತ್ತಂದು ಹೇಳಿಯಲ್ಲ. ಸೊ ಯಾ ಲೆಟ್ಸ್ ಗೋ. ಸುಸ್ತಾಯ್ತು ನನಗೆ. ಓಕೆ ಬಾಬು ಹ್ಯಾಪಿ ಬರ್ತ್ಡೇ. ಎಂತದು ಅವಳೆಂತ ಮಾತಾಡ್ತಿದ್ದಾಳೆ ಎಂತ ಅಂದ ಅವ? ಒಳ್ಳೇದನ್ನ ಒಳ್ಳೇದು. ಇವತ್ತು ನನ್ನ ತಂಗಿ ಚಂದ ತೋರ್ತಿದ್ದ. 1 ವರ್ಷ ದೊಡ್ಡಳಾಳಲ್ಲ, ಅಜ್ಜಿ ಅಂತ ಬಂದಾಳು. ಸಾರಿ ಆಂಟಿ ಅಂತ ಬಂದಾಳು. ಹಾಯ್ ಹೇಳ್ಬೋದು. ಎಷ್ಟು ವರ್ಷ ಈಗ? 18. ಲಾಸ್ಟ್ ಇಯರ್ ಇಷ್ಟೊತ್ತಿ ನಾವು ಧರ್ಮಸ್ಥಳದಲ್ಲಿ ಇದ್ದಿದ್ದು. ಇಲ್ಲ, ಇನ್ನ ಬಂದಿರ್ಲಿಲ್ಲ. ಹಾ, ನಾವು ಫ್ರೆಶ್ ಅಪ್ ಆದಿದ್ದು ಅಲ್ದನಾ? 7:50 ನಾವು ಬಂದಿದ್ವಿ. ಹೌದಾ? ಅದೇ ಇಷ್ಟೊತ್ತಿಗೆ ನಾವು ಮೇ ಬಿ ಉಜ್ಜಿರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ವಿ. ತಿಂಡಿ ಕೊಟ್ಟಿಯಾ? ABC ಬಿಸ್ಕಿಟ್ ನಾನು ಟಚ್ ಮಾಡಿಲ್ಲ. ನನಗೆ ಇವಾಗ ಗಿಫ್ಟ್ ಕೊಡುವ ಸಮಯ. ಗಿಫ್ಟ್ ಅಲ್ಲ, ನಾರ್ಮಲ್ ಏನು ಬರ್ಡೇ ಬೇಗ ಎಸೆನ್ಷಿಯಲ್ ಅದು ಕೊಡುವ ಸಮಯ. ಆ್ಯಕ್ಚುಲಿ ಹಿಂಗೆ ಆರ್ಡ್ರ್ ಮಾಡೋದು ಇನ್ನೂ ಬಂದಿಲ್ಲ. ಹೌದಾ? ಹೈಕೋ ಫಿಟ್ ಆಗ್ತಾ ಇದೆಯಾ ನಂಗೆ ದೇವರೇ ಗೊತ್ತಿಲ್ಲ. ಇನ್ನೊಂದು ಇದು ನನ್ನ ಟ್ರೈಪಾಡ್ ಸ್ಟ್ಯಾಂಡ್. ಇವತ್ತಿಗೆ ಫುಲ್ ಕೊಡು. ಅಬ್ಬಾ ಫೈನಲಿ ಡ್ರೆಸ್ ಲಿಂಕ್ ಬೇಕಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಆಸ್ ಅನ್ ಇನ್ಫ್ಲುಯೆನ್ಸರ್. ಹೌದಾ? ನಾನು ಚಾಲಪಟ್ಟಿ ಅಂತ ಖಾಲಿ ಜನಪ್ಪ ಇದಾ ಇತ್ತು ಪ್ಯಾಂಟಿಲಿ ಇರುತ್ತೆ. ಕೊಡ್ತೀಗ ಮಣ್ಣು ಗಟ್ಟಿ ಇದು ಚೀಲ ಅವಳು ಮಾಡಲ್ಲ. 27 ವರ್ಷ ಆಯ್ತು. ನಾನು 22-23 ವರ್ಷ. ಇದುವರೆಗೂ ಒಬ್ರು ನಂಗೊಂದು ಹೇಳಿ ಒಂದು ಡೆಡಿಕೇಟೆಡ್ ಸಾಂಗ್ ಮಾಡಿ ಕಳಿಸೋದಿಲ್ಲ. ಈ ಬೇರೆ ಸಿಕ್ಕಂತ ಕಾರಣಕ್ಕೆ ಇನ್ನೂ 18 ವರ್ಷ ಆಲ್ರೆಡಿ ಫ್ರೆಂಡ್ಸ್ ಆಗಿದ್ರು ಮಾಡ್ತಾರೆ. ಇದು ಇದೇ ಥರ ಫ್ರೆಂಡ್ಶಿಪ್ ಇವರಿಗೆ ಯಾವತ್ತಿನ ಲೈಫ್ ಲಾಗ್. ನಂಗೆ ಮುತ್ತೆ ಕೊಡಿಲ್ಲ. ನಾಯಿ ಯಾರು ಕಣ್ಣು ಹಾಕಬೇಡಿ. ನನಗೆ ಇವತ್ತೇನು ಇಂಟ್ರೆಸ್ಟ್ ಇಲ್ಲ. ನಾನು ಹಿಂಗೆ
ಇಷ್ಟು ಸಣ್ಣ ಮಗು ಇದೆ, ಇಷ್ಟು ಸಣ್ಣ ಮಗು. ಈಗ ಕುಂಟಿ ಕೋಣ ಆಯ್ತು, 18 ವರ್ಷ ಆಯ್ತು ಅವನು. ನಂಗೆ ಇನ್ನೂ ಈ ಥರ ಹೇಳೋದು ನೆನಪ. ನಿನ್ನ ತಂಗಿಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಸಣ್ಣಗೆ 20. ನಾನು ಹೇಳ ನನ್ನ ತಂಗಿಗೆ 2 ವರ್ಷ, ನನ್ನ ತಂಗಿಗೆ 3 ವರ್ಷ ಅಂತ ಇದೆ. ಈಗ ಕುಂಟಿ ಕೋಣ 18 ವರ್ಷ ಆಯ್ತು. 3 ವರ್ಷಕ್ಕೆ ಮದುವೆ ಮಕ್ಕಳು ಅರ್ಕ ಇರ್ತೀವಿ ಈಗ. ನೀ ಅದ್ರ ಡೈಪರ್ ತಿಕ್ಕೊಡ್ತೀಯ, ನಿನಗೆ ಖುಷಿ ಸ್ಟೇಟಸ್ ಕೊಡ್ತೀಯಾ? ಡ್ರಾಮ್ಯಾಟಿಕ್ ಅನ್ಸುತ್ತೇನೋ, ಬಟ್ ನನ್ನ ಕಾಮಿಡಿ ಸ್ವಲ್ಪ ಟೈಮ್ ಅಷ್ಟೇ. ಆಮೇಲೆ ಸ್ವಲ್ಪ ಜಗಳ ಮಧ್ಯಾಹ್ನದಿಂದ ಸ್ಟಾರ್ಟ್ ಆದ ಜಗಳ. ಹೆಂಗ್ ಬಾಬು? ಬಾಬು ಅಣ್ಣ ನಿನ್ನೆ ಹೇಳ್ತಿ ಈಗ ನೀನು ಆಕಾಶ ಮುಗಿಸ್ಕೊಬರ್ತಿಗೆ ಮಗು ಕೈ ಇರ್ತಾಳೆ. ಚಾನ್ಸೇ ಇಲ್ಲ. ನನಗೆ ದುಡ್ಡು ಮಾಡಿ ರಾಬ್ರಿ. ಇದ್ರಾಗ ಎಂತ ಮಾಡ್ತಾರೆ ಬಾಬು? ಮುತ್ತಜ್ಜಿ ನಿಮ್ಮನ್ನ ನೆನ್ಸ್ಕಂತಿದ್ದಾಳೆ ನಿಮ್ಮ ಮಗಳು. ಹೇಳಿ ದುಡ್ಡು ಅಡಿಕೆ ಆಮೇಲೆ ಸೊ ರೆಡಿ ಆದ್ವಿ. ರೆಡಿಯಾಗಿದ್ದೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಇಲ್ಲಿ ಹೇಳ್ರಿ ಇಬ್ರು ಕಿತ್ತಾಡ್ಕ ಮಾಡ್ತಿದ್ದು. ಇಲ್ಲಿ ಬಂದಾಳು ನಮ್ಮ ಬರ್ಡೇ ಗರ್ಲ್. ಅವಳಿಗೆ ಕಾಲೇಜ್ ಬಂಕ್ ಮಾಡ್ಕೊಂಡು ಅರಟಿ ಸುತ್ತಕ್ಕೆ ಬರ್ತಿದ್ದಾಳೆ. ಅವಳು ಹೇಳ್ರಿ ಈಗ ಮೆಕ್ಯಾನಿಕ್ ಸರ್ ಸಿಕ್ಕಕ್ಕೆ ಒಳ್ಳೆ ಗಮ್ಮತ್ತಿರೋದು ಅನ್ಕೊಂಡು ಯಾರು ಲೆಕ್ಚರರ್ ಸಿಕ್ಕಾಗ. ಬಟ್ ಕಾಲೇಜ್ ಅಂದರೆ ಹೇಳ್ರೆ ಹಂಗೆ ಬಂಕ್ ಮಾಡೋದು ಅದೆಲ್ಲ ಇದ್ದದ್ದೇ. ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಿತ್ತು ಅಂತ ಹೇಳ್ರೆ, ಫಸ್ಟ್ ಆಬ್ವಿಯಸ್ಲಿ ಬರ್ಡೇ ಅಂತ ಹೇಳಿದ್ಮೇಲೆ ಟೆಂಪಲಿಗೆ ಹೋಯ್ಕೊ. ಸೊ ನಾವು ಮಂಗಳಾದೇವಿ ಟೆಂಪಲಿಗೆ ಹೋತ್ತು. ಅಲ್ಲಿ ಹೋಗೋಕೆ ಈಗ ಬಸ್ ಹಿಡಿಕ. ಬಸ್ಸಿಗೆ ಎಲ್ಲರ ಹತ್ರ ಇನ್ಫಾರ್ಮೇಷನ್ ತಕ್ಕೊಂಡಿತ್ತು. ಇಲ್ಲಿಂದ ಕಂಕನಾಡಿಯಿಂದ ಮತ್ತೆ 50 ನಂಬರ್ ಅಥವಾ 5 ನಂಬರ್ ಬಸ್ ಅಂದ್ಕೊಂಡು ಕಾಂಬ ಎಷ್ಟೆಲ್ಲ ಸಾಹಸ ಪಡ್ಕೊಂಡಿಲ್ಲಿ. ಅದಕ್ಕಿಂತ ಫಸ್ಟ್ ಜೋರು ಹಸುವಾಗ್ತೈತಿ. ಇಬ್ಬರು ತಿಂಡಿ ತಿನ್ಕೊಂಡು ಆನ್ ದ ವೇ ಕಾಂಬ ಎಂತ ಆಗ್ತದೆ ಬಾಬು. ಸೊ ನಮಗೆ ಕಂಕನಾಡಿ ಬಸ್ ಸಿಕ್ಕಿದೆ. ಇವಾಗ 15 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಇವತ್ತು ಅವಳ ಕಾಂಟ್ರಿಬ್ಯೂಷನ್ ಇಷ್ಟೇ. ನಾವು ಇವಾಗ ಸೆಕೆಂಡ್ ಬಸ್ಸಲ್ಲಿದ್ದೀವಿ. ಎಲ್ಲಿಗೆ? ಯಾವ ಟೆಂಪಲ್? ಮಂಗಳಾದೇವಿ. ಸೊ ಇಲ್ಲಿ ಟೆಂಪಲ್ ಎದುರುಗಡೆ ಬಂದ್ವಿ. ಇವಾಗ ಹಣ್ಣುಕಾಯಿ ಏನಾದರೂ ತಗೊಳ್ಳುವ ಬನ್ನಿ. I hear the beat, it's in my chest, got me feeling some kind of way. ಇವಾಗ ಏನಂದರೆ ನಾವು ಒಂದು ಬಸ್ ಹತ್ತಿದ್ವಿ, ಬಟ್ ಅದು ಒಂದು ಫುಲ್ ರೌಂಡ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ ಮೇ ಬಿ. ಸುಸ್ತಾಯ್ತು ನನಗೆ, ಇವಾಗಲೇ ಸುಸ್ತಾಯ್ತು. ಏನು ಮುಂದೇನು? ನೀ ಎಂತ ಮಾಡ್ತಿದ್ದೆ? ಪುಂಡಿ, ಬರೀ ಪುಂಡಿ. ಫೈನಲಿ ರೌಂಡ್ಸ್ ಹಾಕಿ ನಮ್ಮನ್ನು ಕರ್ಕ ಬಂದ. ಈಗ ನಾವು ವಾಪಸ್ ಹತ್ರ ಬರ್ತಾಯಿತ್ತು. 10 ಕೂತ್ಕೊಂಡಿದ್ದ ಇದ್ದೆ. ಈಗ 11:15, 11:20 ನಾವು ಬರ್ತಾಯಿದ್ವಿ. ಭೂತ ಥರ ತೋರ್ತಿದ್ದೆ ನೀನು. ಸೊ ಫೈನಲಿ ವಿ ಕೇಮ್ ಟು ಪಪ್ಪಾಸ್. ಎಂತ ಬೇಕು ಆರ್ಡ್ರ್ ಮಾಡು. ನಾವಿವಾಗ ವೆಜ್ ಸ್ಯಾಂಡ್ವಿಚ್, ಟಿರಾಮಿಸು ಆ್ಯಂಡ್ ಕಡ್ಬಡ್ ಯಾಕೆ ನೋಡಿದ್ವಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಸ್ಯಾಂಡ್ವಿಚ್ಗೆ ಟೈಮ್ ತಗ್ಲತ್ತಂತೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಆಮ್ ಐ ಆಡಿಬಲ್? ನೀ ಯಾಕೆ ಭೂತ ಥರ ಕಾಣ್ತಿದ್ದೆ? ಯಾರು? ಇವಾಗ ಲುಕ್
ನನ್ನ ತಂಗಿಗೆ ನಾನೇ ಹುಚ್ಚಿ ಅಂದಾಗ ಕಾಣಿಸ್ತೀನಂತೆ. ಇನ್ನು ಬೇರೆಯವ್ರಿಗೆ ಕಾಣಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ನಮಗೆ ಸ್ಯಾಂಡ್ವಿಚ್ ಸಿಕ್ಕಿದೆ ನಮ್ಮದು ಪುಂಡಿಗಲ್. Got me feeling some kind of way. I confess the rhythm takes over. No. ನಾವು ಆರ್ಡರ್ ಮಾಡಿದ್ದು ಒಂದು ಗಡ್ಬಡ್ 1 ಟೆರಾಮಿಸು ಅಷ್ಟೇ, ತಿನ್ಕೋಬೋದು. ಈಗ ಬ್ಲಂಡರ್ ಮಿಸ್ಟೇಕ್ ಅಂದರೆ ನಾನು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೆ ಇದು ನಾವು ತಿಂಬೋದು, ಬಟ್ ಅದು ರೆಕಾರ್ಡೇ ಆಗಿಲ್ಲ. ಹಾಗೆ ಈಗ ಖಾಲಿ ತಿಂಬೋದನ್ನು ಮಾಡಿ. Making me move from my head to my feet. My heartbeat, yeah, it's pumping so loud. It's the rhythm of love, baby. ಇಲ್ಲಿ ಬಂದ್ಬಿಟ್ಟು 425, ಜಸ್ಟ್ 425. ಬೆಳಗ್ಗೆ ತಿಂದಿದ್ದಕ್ಕೂ ಇಲ್ಲಿಗೆ ಫುಲ್ ವಜಾ ಇದೆ. ಇನ್ನು ಊಟನೂ ಬೇಡ ಅನ್ಸುತ್ತೆ, ಅಷ್ಟು ಹೊಟ್ಟೆ ಫುಲ್ ಆಯ್ತು ಹಂಗಂತ. ನಿಮಗೆ ಬೇಕೇನೆ? ಓಕೆ. ಸೊ ಇವಾಗ ನಮ್ಮದು 2 ಫಂಕ್ಷನ್ ಮುಗೀತು. ನಾನು ಪ್ಲ್ಯಾನ್ ಹಾಕಿದ್ದು ಇಷ್ಟೇ ಹೇಳಬೇಕಂದ್ರೆ, ಫಸ್ಟ್ ಟೆಂಪಲ್, ಅದಾದಮೇಲೆ ಪಬ್ಬಾಸಿ ಬಂದು ಐಸ್ ಕ್ರೀಮ್ ತಿನ್ನೋದು. 2 ಕೆಲಸ ಮುಗೀತು. ಇವಾಗ ನೆಕ್ಸ್ಟ್ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಇನ್ನೂ ತುಂಬ ಟೈಮ್ ಇದೆ. ಸೊ ನೋಡುವ, ಇಲ್ಲೆಲ್ಲ ಬುಕ್ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ನೋಡ್ಕೊಂಡು ಬರುವ. ಈಗ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕಂತ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಒಂದು ದಾರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಬೀಚ್ಗೆ ಹೋಗೋ ಪ್ಲ್ಯಾನ್ ಇದೆ, ಬಟ್ ಬೀಚ್ಗೆ ಇಷ್ಟು ಬೇಗ ಹೋದರೆ ಸುಮ್ಮನೆ ಬಿಸಿಲಲ್ಲಿ ಮೊದಲೇ ಕರ್ರಗಿದ್ದೀವಿ, ಇನ್ನೂ ಕರ್ರಗಾಗಿ ಬರ್ತೀವಿ. ಅದಕ್ಕೆ ಹೇಗೆ ಟೈಮ್ ಕಿಲ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಒಂದು ವಾಕ್ ಹೋಗುವ. ಸೊ ಇವಾಗ ಕದ್ರಿ ಪಾರ್ಕಿಗೆ ಬಂದ್ವಿ. ಹೆವಿ ಬಿಸಿಲು, ಬೆಂಗಳೂರಲ್ಲಿ ಒಳ್ಳೆ ಕೋಲ್ಡ್ ಇದರಲ್ಲಿ ಇದ್ಬಿಟ್ಟು ಇವಾಗ ಇಲ್ಲಿ ಅಂತೂ ಹೆವಿ ಬಿಸಿಲು. ಹೆವಿ ಅಂದರೆ ಹೆವಿ ಆಗ್ತಾನೆ ಇಲ್ಲ, ಟಾಲರೇಟ್ ಮಾಡ್ಲಿಕ್ಕೆ ಅಷ್ಟಿದೆ. My heart's dancing, it's a love conquest. Oh, the melody, it's smooth and sweet. ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಇರಲಿ. It's the soundtrack to my soul's heat, making me move from my head to my feet. My heartbeat, yeah, it's pumping so loud. It's the rhythm of. ಈಗ ನಾನು ನನ್ನ ತಂಗಿ ಕದ್ರಿ ಪಾರ್ಕಲ್ಲಿದ್ದೀವಿ. ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಬೀಚ್ಗೆ ಹೋಗುವ ಅಂತ. ಏನು ಹೇಳ್ಬೇಕಂದ್ರೆ ಇಬ್ಬರಿಗೂ ಹೊಟ್ಟೆ ತುಂಬ ಫುಲ್ ಆಗಿದ್ದು, ಬಿಕಾಸ್ ಅಷ್ಟು ಕ್ವಾಂಟಿಟಿ ಇತ್ತು, ವರ್ತಿ ಇತ್ತು ಹೇಳ್ಕೊಂಡು ಹೇಳ್ರಲ್ಲ. ಅದೇ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಹಾಪಾನೆ ಹೇಳಿ. ಹೆವಿ ಕೋಲ್ಡ್ ಗಾಳಿ ಏನಿಲ್ಲ, ನಾರ್ಮಲ್ಲು. ಹೊರಗಡೆ ಕಂಪ್ಯಾರಿಟಿವ್ಲಿ ಇಲ್ಲಿ ಸ್ವಲ್ಪ ಓಕೆ ಅಲ್ಲ ಬಾಬು? ಇಲ್ಲಿ ಸ್ವಲ್ಪ ಓಕೆ. ಹಾಗಾಗಿ ಸ್ವಲ್ಪ ಹೊತ್ತು ಮನೆ ಕಂಡು ಹಾಪಾನ ಹೇಳಿ. Every note, every chord, a serenade with each beat of the drum. My spirit's unchained in the symphony of love. I am unafraid, yeah, it's pumping so loud. It's the rhythm of love, baby, that I found when the music plays. I just can't help but sway. Nothing else matters. It's my heart that obeys. ವೇಸ್ಟಿಂಗ್ 1.5-2 hours. ಇವಾಗ ನಾವು ಬೀಚಿಗೆ ಹೊರಟೆವು. ಅದು ಮಠ ಮಧ್ಯಾಹ್ನ 1:30ಗೆ. ಅದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡುವ ಅಂತ, ಬಟ್ ಬೀಚಲ್ಲೇ ಊಟ ಮಾಡುವ ಅಂತ ಹೇಳಿತ್ತು. ಕಾಂಬ ಏನಾಗ್ತದೆ. ಸೊ ಗೈಸ್, ದಾರಿ ತಪ್ಪೋಗಿದೆ ನನಗೂ ತಂಗಿಗೂ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಹೇಗೆ ಹೋಗ್ಬೇಕಂತಾನೆ. ಇನ್ನೊಂದು ಬಸ್ ಹೋಯ್ತು, ಅದು ಕೂಡ ಅಲ್ಲ ಅಂದ್ಕೊಳ್ತೀನಿ.
ಅವಾಗ ಬಂದಿರೋ ನಮ್ಗೆ ಇವಾಗ ಸಿಕ್ಕಿ ಸ್ಮೈಲ್ ಮಾಡ್ಕೊಂಡು ಹೋದ್ರು ಡ್ರೈವರ್ ಮತ್ತೆ ಕಂಡಕ್ಟರ್. ಗಾಡ್ ಹಬ್ಬೆ ಪಾಡಿಗಳಾಯ್ತು ನಾವು ಮಂಗಳೂರಲ್ಲಿ. ನಿಜ ಬೆಂಗಳೂರಿನವ್ರು ಅರ್ಥ ಮಾಡ್ಕೊಂಡಾಗ ಮಂಗಳೂರು ಅರ್ಥ ಮಾಡ್ಕೊಂಡ್ ನಿಜ ಕಷ್ಟ. ನಿಜ ಹೇಳ್ತೀನಿ, ನಿಜ ಕಷ್ಟ. Making me move from my head to my feet. My heartbeat, yeah, it's pumping so loud. It's the rhythm. ಪುಟ್ಕಿ ಕೇಕ್ ಎಲ್ಲ ತಗೊಂಡ್ವಿ. ಇವಾಗ ತಣ್ಣೀರ್ ಬಾವಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಅರ್ಧ ಗಂಟೆ ಆದ್ವಿ, ಬಸ್ ಬಂದಿಲ್ಲ. ಅದಕ್ಕೆ ಇವಾಗ ಮತ್ತೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಗೊತ್ತಾಯಿತು 1 ಗಂಟೆಗೆ ಅಂದರೆ 1 ತಾಸಿಗೆ 1 ಬಸ್ ಅಷ್ಟೇ ಇರೋಲ್ಲ ಅಂತ. ಸೊ ಆಬ್ವಿಯಸ್ಲಿ ವಿ ನೀಡ್ ಟು ಗೋ ಬೈ ಆಟೋ. ಹೋಗ್ತಾ ಇದ್ದೀವಿ. Lost in the sound, my worries fade. Every note, every chord. ಕೆ ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ 20 ರೂಪೀಸ್. ನಾವು ಫ್ರೀ ಎಂಟ್ರಿ ಅಂತ ಅಂದ್ಕೊಂಡಿದ್ವಿ, 20 ರೂಪೀಸ್. ಆಮೇಲೆ ಇದು ನಾನು ಯಾವಾಗ ಬಂದಿದ್ದು, ಕಾಲೇಜಲ್ಲಿ ಬಂದಲಿಕ್ಕೆ ಇದೆಲ್ಲ ಎಂತ ಇಲ್ಲ ಆಯಿತು. ಈಗ ತುಂಬ ಫುಲ್ ಮಾಡಿಫೈ ಆಯಿತು. ಐಸ್ ಗೋಲ್ ಎಲ್ಲ ತುಂಬ ಇರ್ತಿತ್ತು. ಈಗೆಲ್ಲ ಎಂಥದ್ದು ಇಲ್ಲಪ್ಪ. ಕಾಂಬ ಮುಂದೆ ಹಾತ ಬಿಸಿಲು ಟೈಮಿಗೆ ಬೈತು. ಅಡ್ಡಿಲ್ಲ, ಎಂತ ಮಾಡೋದು. 6-7 ಬೇಗ ಬಿಟ್ಟು ಮನೆಗೆ ಹೋಯ್ತಲ್ಲ ನಾನು. ಸೊ ಅಪ್ಪ ಮುಂದೆ ಬಾಬು ಸರ್ಫಿಂಗ್ ಮಾಡುವ. ಎಲ್ಲಿ ಕರ್ಕೋಯ್ಕು ಅದ್ರೊಳಗ ಇಚ್ಕೋಪ ತೊಳ್ಕೋಪ. ಅದೆಲ್ಲ ಹೆಂಗೆ ಸೆಲ್ಫಿ ತೆಗಿದ್ರು ಇದ್ರಲ್ಲೂ. ಸೊ ಈ ಕಡೆ ತುಂಬ ಹೆವಿ ಬಿಸಿಲಿತ್ತು. ಈಗ ನಾವು ನಮ್ದು ಕೇಕ್ ಕಟ್ಟಿಂಗ್ ಎಲ್ಲಿದೆ, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಇತ್ತು. ಅಡ್ಡಿಲ್ಲಲ್ಲ, ಇಲ್ದೇನೆ ಈಗ ಕೇಕ್ ಫುಲ್ ಕರ್ಗಿ ಹೋಗಿರೋದು. ನಿಜ ಹೇಳ್ತೆ ಕರ್ಗಿ ಹೋಗಿರೋದು. ಆಗಲೇ ನಾವು ತಗೊಂಡು ಡಿಸ್ಪೋಸೇಬಲ್ ಕಪ್ಸ್ ತಗೊಂಡ್ಕ ಕುಡಿಕಷ್ಟೇ. ಆ್ಯಂಡ್ ಮೋರ್ ಇನ್ನು ಹೇಳಬೇಕಂತ ಹೇಳಿದರೆ ಬೀಚ್ ಮಾತ್ರ ಅಲ್ಟಿ ಹೆವಿ ಬಿಸಿಲು, ಏನೂ ಕಾಣಿಸೋದಿಲ್ಲ. ಸ್ವಲ್ಪ ಬಿಸಿಲು ಹೋಗಲಿ, ಆಮೇಲೆ ನಿಮಗೆಲ್ಲ ತೋರಿಸಿ. ಓಕೆ, ಸೊ ಇವಾಗ ಕೇಕ್ ಕಟ್ ಮಾಡುವ. ಆಗಳಿಂದ ವೆಯ್ಟ್ ಮಾಡ್ತಿದ್ದಾಳು, ಕೇಕ್ ಕಟ್ ಮಾಡಲಿಲ್ಲ ಅಂತ ಹೇಳಿ. ಸೊ ಈಗ ಫಾಸ್ಟಾಗಿ ಕೇಕ್ ಕಟ್ ಮಾಡಿ ಸಮ್ಮ ತಿಂಬ. ಆಲ್ರೆಡಿ ನಮ್ದೊಂದು ಕಾಕಿಯಲ್ಲಿ ತೋರ್ತಿತ್ತ ನಿಮಗೆ, ಅದು ಆಗಳಿಂದ ಕಾಯ್ತಾ ಇತ್ತು ಪಾಪ ನಮಗೋಸ್ಕರ ಕೇಕ್ ಹಾಕತ್ರ ಅನ್ಕೊಂಡ. ಸೊ ಎಲ್ಲ ಬೇಗ ಕೇಕ್ ಕಟ್ ಮಾಡ್ಕೊಂಡು ತಿನ್ಕೋಪ. ಎಲ್ಲ ಅಟ್ಯಾಕ್ ಮಾಡ್ತೀವಿ ಸಾಕೀಗ, ಅದೇ ಹೆದರಿಕೆ ಆಗ್ತೈತೆ ನನಗೆ. ಅಟ್ಯಾಕ್ ಮಾಡ್ತು ಮೇ ಬಿ. ಓಕೆ ಬಾಬು, Every note, every chord, a serenade with each beat of the drum. My spirit's unchained in the symphony of the is the cake. ಬಾಬು ಅಂತ ಹೇಳಿ ಬರ್ತೀವಿ, ಬೀಳ್ತೀವಿ ಸಾಕಿ. ಈಗ ಸ್ವಲ್ಪ ಅವಳದೆಲ್ಲ ಏನೋ ವೀಡಿಯೋ ಮಾಡೋಕ್ಕಿತ್ತ ಅಮೃತ, ಅದನ್ನೆಲ್ಲ ಮಾಡ್ಕೊ. That I found when the music plays, I just can't help but sway. Nothing else matters. It's my heart that obeys. I hear the beat. It's in my chest. Got me feeling some kind of way. I confess the rhythm takes over, no room to rest. My heart's dancing, it's a love conquest. Oh, the melody, it's smooth and sweet, like honey dripping from a golden bee. It's the soundtrack to my soul's heat, making me move from my head to my feet. My heartbeat, yeah, it's pumping so loud. It's the rhythm of love, baby, that I found when the music plays. I just can't help but sway. Nothing else matters. It's my heart that obeys.
ಬೀಚಲ್ಲಿ ಆಟ ಆಡಬೇಕು ಅಂತ ತುಂಬ ಮನಸ್ಸು ಎಳೀತಾ ಇತ್ತು. ಬಟ್ ಎಂತ ಮಾಡೋದು, ಎಕ್ಸ್ಟ್ರಾ ಬಟ್ಟೆಯಿಂದ ಹಿಡ್ಕೊಬರಲಿಲ್ಲ. ಹಾಗಾಗಿ ಹಾಕು ಡೌಟು. ಅಡ್ಡಿಲ್ಲ ಬಿಡಿ. ನನಗೆ ಫುಲ್ ನನ್ನ ಹೀರೋಯಿನ್ ವೈಬ್ ಬರ್ತಾ ಇದೆ. ಬಡಿಗಳು ಅವಳದಿಷ್ಟೇ, ಹಿಂಗೆ 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 ಅಷ್ಟೇ. ಈಗ ಕೈ ತೊಳುಕಿತ್ತು. ಆಮೇಲೆ ಎಲ್ಲಿಗೆ ಹೋಗ್ಪ ನಡೀತೀಗ ನಾವು ಬಾಬು? ಜ್ಯೂಸ್ ಫುಡ್ ಅಲ್ಲಿ ಬೇಡ, ಆ ಕಡೆ ಹಬ್ಬ. ಯಾಕೆ ಇಷ್ಟು ಪ್ರೀತಿಯಾಗಿ ಕಾಣಿಸ್ತಿದ್ದೀನಿ ನಾನು? ಏಯ್ ಅಪ್ಪ, ಇವಾಗ ಫ್ಯಾನ್ ಕೆಳಗೆ ಕುತ್ಕೊಂಡ್ರಿ, ಕೋಲ್ಡ್ ವಾಟರ್, ಸ್ವಲ್ಪ ಜೀವ ಬಂದಂಗಿರ್ತೀವಿ. ಅದೆಲ್ಲ ಊರಾಗ ಎಷ್ಟು ಸಕ್ಕರೆ ಮಾಡಿ ವೆಜ್ ನೂಡಲ್ಸ್ ಇದೆ. ಬಟ್ ಗಮ್ಮತ್ತ ಇದೆ. ದಾರಿ ಕಳೆದೋಯ್, ಎಲ್ಲೆಲ್ಲೋ ಹೋಯ್, ಯಾವ್ಯಾವುದೋ ಬಸ್ಸಾಗಿ ಹೋಯ್. ಬೆಳಗ್ಗೆ ಒಂದು ಬಸ್ನಲ್ಲಿ ನಮ್ಗೆ ಟಾಟಾ ಮಾಡಿ, ಬಟ್ ಏನೋ ಒಂಥರ ಗಮ್ಮತ್ತಿದ್ದಿತ್ತು. ಅದು ಗಡ 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 ಅಲ್ಲಾಡ್ತಿದ್ದ. ನೀವು ಬೆಳಗ್ಗೆ ಫಸ್ಟ್ ಕರೆದಕ್ಕೆ ಎದ್ದಿರಲ್ಲ. ಬಾಬು ಬಾಬು ಫಸ್ಟೇ ಎದ್ದಾಳ ಅವಳು. My spirit's unchained in the symphony of love. I am unafraid. Yeah, it's pumping so loud. It's the rhythm of love, baby, that I found when the music plays. I just can't help but sway. Nothing else matters. It's my heart that obeys. ಕ್ಲಮ್ಸಿ ಬಟ್ ಸ್ಟಿಲ್ ಬೀಚ್ ಯಾವತ್ತಿದ್ರು ಕೂಡ. ಸೊ ಇವಾಗ ಎಲ್ಲ ಆದಮೇಲೆ ಸ್ವಲ್ಪ ವೀಡಿಯೋ ರೀಲ್ಸ್ಗಂತ ತೊಗೊಂಡೆ. ಅದು ಚೆನ್ನಾಗಿ ಬಂದಿದ್ದ ಇಲ್ವಾ ಅಂತಲೂ ಗೊತ್ತಿಲ್ಲ, ಬಟ್ ಏನೋ ಒಂದು ವೀಡಿಯೋ ಎಲ್ಲ ಮಾಡಿದ್ದೀವಿ. ಆಮೇಲೆ ಸನ್ಸೆಟ್ ಕಾಂಬ ಅಂತ ಹೇಳಿದ್ದು, ಬಟ್ ಸನ್ಸೆಟ್ ಕಾಂಬಿಗೆ ಸನ್ನೆ ಇಲ್ಲ, ಒಳ ಮೋಡ ಒಳಗೆ ಅವತ್ತು ಕೂತ್ಕೊಂಡಿದ್ದ. ಈ ಅಲಿ ಸೌಂಡ್ ಕೇಮುಗೇನೆ ಚಂದ. ನಂಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಂದಿದ್ದ ಇಲ್ಲಿ ಅಂತ ಹೇಳಿ, ಬಟ್ ಇದೊಂದು ಸ್ವಲ್ಪ ಕೇಳಿ. ಗಂಡಿಗೆ ಸಮುದ್ರ ನಮ್ಮ ಮನೆಯವರೆಲ್ಲ ಹಂಗೆ ಬಿಟ್ಟಿದ್ರೆ. ಸೊ ನಾವು ಬೀಚಲ್ಲೆಲ್ಲ ಆಟ ಆಡ್ಬಿಟ್ಟು ಈಗ ರಿಟರ್ನ್ ಫೈನಲಿ ಹೊರಟ್ಬಿಟ್ವಿ. ಈಗ ಇಲ್ಲಿಂದ ಬೋಟಲ್ಲಿ ಹೋಗಬೇಕು, ತೋರಿಸ್ತೀನಿ. ಈ ಥರದ್ರಲ್ಲಿ ಹೋಗಬೇಕು, ಈ ನದಿ ದಾಟಬೇಕಂದ್ರೆ ಫುಲ್ ಎಕ್ಸೈಟ್ಮೆಂಟ್. ಬನ್ನಿ ಹೋಗುವುದ್ರಲ್ಲಿ ಕೂಡ. ಬಂತು ಬಂತು. ಕೊಡೋರಿಗೆ I hear the beat, it's in my chest, got me feeling some kind of way. I confess the rhythm takes over, no room to rest, my heart's dancing. ಹೆಂಗ ಅನ್ಸ್ತಿತ್ತ?
ಎಲ್ಲಿಗೆ ಬೀಳುವ ಅನ್ಸ್ತಿತ್ತ ನಿಂಗೆ ಚಾನ್ಸೇ ಇಲ್ಲ ಎದ್ರಿ ಸಾಯ್ತಾಳೆ My golden bee, it's the soundtrack to my soul's heat, making me move from my head to my feet. My heartbeat, yeah, it's pumping so loud. It's the rhythm of love, baby. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡು Like, share and subscribe. ಸಬ್ಸ್ಕ್ರೈಬ್. ಓಕೆ, ಮುಂದಿನ ವಿಡಿಯೋ ಬರುವ ತನಕ